ಹಾಯ್ ಹಲೋ ನಮಸ್ಕಾರ ತಮಾಸ್ ಎಲ್ಲರಿಗೂ ವ್ಲಾಗು ಒಂದು ಸ್ವಲ್ಪ ದೊಡ್ಡದಾಗುತ್ತೆ ಅಂದರೆ ಒಂದು 5 ನಿಮಿಷ 6 ನಿಮಿಷ ಗಂಟನೂ ಆಗ್ಬೋದು. ವೀಡಿಯೋನ ಕೊನೆ ಗಂಟೆ ನೋಡೋದನ್ನ ಮಾತ್ರ ಮರಿಬೇಡಿ. ತುಂಬ ಜನ ಕೇಳ್ತಾ ಇದ್ರಿ, ಅಣ್ಣ ನಿಮ್ಮೂರು ಯಾವುದು ಅಂತ. ನಂದು ಹೇಳ್ಬೇಕು ಅಂದರೆ ಬೆಂಗಳೂರೇ. ನನ್ನ ತಾಯಿ ತವ್ರ ಮನೆ ಬಂದ್ಬಿಟ್ಟು ರಾಯಚೂರು ಜಿಲ್ಲೆ ದೇವದುರ್ಗ ತಾಲೂಕು ಜಾಲಹಳ್ಳಿ ಹೋಬಳಿಲಿ ಬರುವಂತಹ ಒಂದು ಪುಟ್ಟ ಹಳ್ಳಿ ಬಾಗೂರು ಅಂತ ಊರು. ಅಲ್ಲೇ ನಾನು ಇವಾಗ ಇರೋದು. ನಾನು ಫಸ್ಟೆಲ್ಲ ಇಲ್ಲಿಗೆ ಒಂದು 4 ವರ್ಷ 5 ವರ್ಷ ವರ್ಷಕ್ಕೊಂದ್ಸರಿ ಬಂದು ಸುಮ್ಮನೆ ಒಂದು 2 ದಿನ ಇದ್ಬಿಟ್ಟು ಹೋಗ್ತಾ ಇದ್ದೆ. ಇವಾಗೆಲ್ಲ ನಿಮ್ಗೆ ಗೊತ್ತಿರ್ಬೋದು, ನಮ್ಮ ಮಾವ ತೀರ್ಕೊಂಡಿದ್ದಾರೆ. ನಮ್ಮ ಅಜ್ಜಿ ತಾತಗೆ ಒಬ್ಬರೇ ಮಗ ಅವರು. ಅದಕ್ಕೆ ಅವ್ರಿಗೆ ನಮ್ಮ ಮಾವ ಇಲ್ಲ ಅನ್ನೋ ಮನೋಭಾವನೆ ಬರಬಾರ್ದು ಅನ್ನೋ ಕಾರಣಕ್ಕೋಸ್ಕರ ನಾನು ವರ್ಷದಲ್ಲಿ 2 ಸರಿ 6 ತಿಂಗಳಿಗೊಂದ್ಸರಿ ಬಂದ್ಬಿಟ್ಟು ಹಿಂಗೆ ತಿಂಗಳಾನುಗಟ್ಲೆ ಜಾಂಡ ಊರ್ಬಿಟ್ಟು ಅವ್ರಿಗೆ ನಮ್ಮ ಮಾವ ಇಲ್ಲ ಅನ್ನೋ ಮನೋಭಾವನೆ, ಅಂದರೆ ಸ್ವಲ್ಪ ಕೆಲಸಗಳೆಲ್ಲ ಬ್ಯಾಲೆನ್ಸ್ ಬಿಟ್ಟು ಹೋಗಿದ್ರು, ಅದನ್ನೆಲ್ಲ ಫುಲ್ ಮಾಡಿದೆ. ಅದನ್ನೆಲ್ಲ ಈ ಮನೆ ಕಟ್ಟೋದು, ಅವ್ರದ್ದು ಸಮಾಧಿ ಗೋರಿ ಕಟ್ಟೋದು, ಬೇರೆ ಯಾರು ಇಲ್ಲ ಆಯಿತಾ, ಎಲ್ಲ ನಾವೇ ಮಾಡಬೇಕು. ಅದಕ್ಕಾಗಿ ಬನ್ನಿ ಮಾತಾಡ್ತಾ ನಿಮಗೆ ಊರಲ್ಲಿ ಏನೇನಿದೆ, ನಮ್ಮಮ್ಮ ಅವ್ರ ಊರಲ್ಲಿ ಏನೇನಿಲ್ಲ ಎಲ್ಲ ತೋರಿಸ್ತೀನಿ. ನಾನು ಒಂದು 2-3 ವರ್ಷ ಇಲ್ಲಿ ಇದ್ದೀನಿ, ಇದ್ದು ಆಮೇಲೆ ಅವಾಗವಾಗ ಬರ್ತಾ ಇರ್ತೀನಲ್ವಾ. ಇಲ್ಲೆಲ್ಲ ಇದೇ ನಮ್ಮ ಸ್ವಂತ ಊರು ಅನ್ನೋ ಥರ ಆಗೋಗ್ಬಿಟ್ಟಿದೆ. ಬೆಂಗಳೂರಿಂದ ಬಂದಾಗೆಲ್ಲ ನಾನು ಒಂದೊಂದು ತಿಂಗಳು ಇಲ್ಲಿ ಇದ್ಬಿಟ್ಟೆ ಬರೋದು ಅಣ್ಣ. ಬನ್ನಿ, ವ್ಲಾಗು ತುಂಬ ಲೆಂತ್ ಆಗುತ್ತೆ. ವೀಡಿಯೋನ ಕೊನೆ ಗಂಟೆ ನೋಡೋದನ್ನ ಮಾತ್ರ ಮರಿಬೇಡಿ. ಇದು ಬಂದು ನಮ್ಮ ರಾಜ ಹುಲಿದು ಗಾಡಿ, ಅಂದರೆ ನಮ್ಮ ಮಾವಂದು. ಇದು ನಮ್ಮ ಅಮ್ಮವ್ರ ಮನೆ. ಇದು ನಮ್ಮ ರಾಜ ಹುಲಿದು. ಸ್ಟೇಷನಿಂದ ಹೊರಗಡೆ ತರೋಷ್ಟೊತ್ತಿಗೆ ಒಂದು ನಾಯಿ ಬಿಟ್ಟಿದ್ದೀನಿ. ಇದು ಇಟ್ಸ್ ಕೇಸ್ ರಾಜ ಹುಲಿ ನಮ್ಮ ಮಾವ. ಇದು ಕೇಸು ಅದು ಸ್ಟೇಷನ್, ಅದೇನೋ ಗೊತ್ತಿಲ್ಲ. ಮಿನಿಮಮ್ 1 ತಿಂಗಳು ಅಲ್ದಾಡ್ಸವ್ರೆ ಇದನ್ನ ನಮ್ಮ ಕೈ ಕೊಡೋಕ್ಕೆ. ಅದ್ರ ಕೊನೆಗೆ ಬಿಟ್ಟಿಲ್ಲ, ತಂದು ನಿಲ್ಲಿಸ್ಬಿಟ್ಟೆ. ಹಂಗಿದೆ ಇದೆಲ್ಲ ನಾನು ಬರ್ಸಿರೋದು. ಓಕೆ, ಇವ್ರು ಬಂದು ನಮ್ಮ ತಾತ, ಅಂದರೆ ಅಮ್ಮ ಅವರಪ್ಪ, ನಮ್ಮ ಬಿಗ್ ಬಾಸು. ನೋಡಿ ಇನ್ನು ಹೆಂಗವ್ರೆ ಗಟ್ಮುಟ್ಟಾಗಿ ಎಲ್ಲರಿಗೂ ಆವಾಜ್ ಆಗ್ತಾ ಇರೋದು, ಈ ಗಾಡಿ ಎತ್ಕೊ ಬರೋ ಲೇ ನಾನು ಟೌನ್ಗೆ ಹೋಗ್ಬೇಕು ಅಂದ್ಬಿಟ್ಟು. ಹೆಸರು ಹನುಮಂತಪ್ಪ, ದೊಡ್ಡ ಮನಿ. ಬನ್ನಿ ಮುಂದಕ್ಕೆ ಹೋಗೋಣ. ಇದು ಬಂದ್ಬಿಟ್ಟು ನಮ್ಮ ಓಣಿ ಅಂತಾರಲ್ಲ ಅದು. ಇದು ನೋಡ್ರಿ, ಲೈ ಚಿನ್ನ ಏನ್ಲ ಈ ಬೆಪ್ಪ ನನಗಿಂತ 7 ದಿನ ದೊಡ್ಡವನಂತೆ. ಇನ್ನೂ ತೊಳ್ಕೊಂಬಳ್ಕೊಂಡು ಕುತ್ಕೊಳ್ಳೋದ್ರೆ ಆಗೋಯ್ತು. ಲೈ ಯಾವಾಗಲ ಮದುವೆ ಮಾಡ್ಕತ್ಯಾ ಶೇಮಿಡಿ. ನಮ್ಮ ಮಚ್ಚ ಇವನು ನನಗಿಂತ 7 ದಿನ ದೊಡ್ಡವನು. ಒಂದಿನ ನಮ್ಮ ಮಾವ ಅಂತ ಕರೀಲಿಲ್ಲ ಅವನ್ನ. ತೊಳಿ ಫಸ್ಟು. ಇದು ಬಂದು ನಮ್ಮ ದುರ್ಗಾ ಪರಮೇಶ್ವರಿ ದೇವಿ ದೇವಸ್ಥಾನ. ಫಸ್ಟ್ ಹಿಂಗಿರ್ಲಿಲ್ಲ, ತುಂಬ ಹಳೇದಿತ್ತು. ಇವಾಗ ಕಟ್ತಾವ್ರೆ 10 ವರ್ಷದಿಂದ ಕಟ್ತಾನೆ ಅವ್ರೆ. ಯಾವಾಗ ಕಟ್ಟಿ ಮುಗಿಸ್ತಾರ ನೋಡೋಣ. ದೇವ್ರ ದರ್ಶನ ಮಾಡ್ಬಿಡೋಣ ಸರಿ. ನೋಡ್ರಿ, ಅಲ್ಲಿ ರೆಡಿ ಆದಮೇಲೆ ಅಲ್ಲಿ ಇಕ್ತಾರೆ. ಇದು ನಮ್ಮಮ್ಮ ಮಾತಂಗಿ ಅಜ್ಜಿ ಆಗಬೇಕು ನಮ್ಕ. ನೋಡ್ರಿ, ಡೈಲಿ ಈ ಥರ ಪೂಜೆ ಮಾಡ್ತಾರೆ. ನಮ್ಮೂರೊಂಥರ ಗೈಸ್, ಅಂದರೆ 2000ಗೆ ಅಪ್ಡೇಟ್ ಆಗಿಲ್ಲ ಇನ್ನೂ. ಎಲ್ಲ ಇನ್ನೂ 1996 97 95ರಲ್ಲಿದ್ದರೆ ಹೆಂಗಿರುತ್ತೆ ಆ ಥರ ಒಂದು ಮನೋಭಾವನೆ ಬಂದ್ಬಿಡುತ್ತೆ. ಇಲ್ಲಿಗೆ ಬಂದರೆ ಇನ್ನೂ ಒಳಗಡೆ ಹೋಗ್ತೀನಿ, ತುಂಬ ಇದೆ ತೋರಿಸೋದು, ನೋಡೋರಂತೆ. ಇವಳು ನಮ್ಮ ಅಜ್ಜಿ, ನಮ್ಮಮ್ಮ ಅವ್ರ ಅಮ್ಮ. ಇದು ದೇವ್ರ ಮನೆ ಒಳಗಡೆ ಏನಿರುತ್ತೆ ಅಂತ ನೋಡಿದ್ರಾ, ಇವರು ಮಾತಂಗಿಯವರು ದೇವ್ರು ಕಟ್ಕೊಂಡವರು. ಇದು ದೇವ್ರ ಮನೆ. ಈ ಥರ ಒಂದು ಗದ್ದಿಗೆ ಇರುತ್ತೆ, ಯಲ್ಲಮ್ಮ ದೇವಿ ಫೋಟೋ. ಇದು ಅಗ್ಲಿ ಅಂತಾರೆ ಅದನ್ನು. ಅಂದರೆ ಊರಲ್ಲಿ ಏನಾರ ದೇವ್ರ ಸೇವೆ ಏನಾರ ಮಾಡಬೇಕಂದ್ರೆ ಇವ್ರನ್ನ ಕರ್ಕೊಂಡೋಗಿ ತಿನ್ನಿಸಿ ಉಣಿಸಿ ಚೆನ್ನಾಗಿ ಫುಲ್ ಟೈಟ್ ಮಾಡಿಸಿ ದೇವ್ರು ಮಾಡ್ತಾರೆ ಆ ಥರ. ಈ ದೇವ್ರ ಮನೆ ಬಂದು ನಮ್ಮ ಮಾವ ಅರ್ಧಕ್ಕೆ ಬಿಟ್ಟಿದ್ರು. ಇದನ್ನು ಫುಲ್ ಕಂಪ್ಲೀಟ್ ಮಾಡೋಕ್ಕೆ ಕಡಿಮೆ ಅಂದ್ರೂ ನಾನು ಒಂದು 3 ತಿಂಗಳು 4 ತಿಂಗಳು ಇಲ್ಲೇ ಇದ್ಬಿಟ್ಟು ಕಟ್ಬಿಟ್ಟು ನಮ್ಮ ಅಜ್ಜಿಗೆ ರೆಡಿ ಮಾಡಿಕೊಟ್ಟಿರೋದು. ಈ ಥರ ಓಕೆ. ಇದನ್ನು ಒಂದು 3 ತಿಂಗಳು ಕಟ್ಟಿದ್ದೀನಿ. ಮಿನಿಮಮ್ ಬ್ಲಾಗ್ ಒಂದು ನೋಡಿ ಕೊನೆ ಗಂಟನೂ. ಓಕೆ, ಇನ್ನೂ ತೋರ್ಸೋದು ತುಂಬ ಇದೆ. ಹಾಲಲ್ಲಿರೋದೆಲ್ಲ ದೇವ್ರ ಮನೆಗಳಿದು, ದೇವರ ಮನೆ ಅಂತಾರೆ. ಅಂದರೆ ಒಳಗಡೆ ಹೋದ್ರೆ ಇವಾಗೇನು ನಮ್ಮ ದೇವ್ರ ಮನೇಲಿ ತೋರಿಸಿದ್ನಲ್ಲ ಅದೇ ಥರ ಸೇಮ್ ಇರುತ್ತೆ ಎಲ್ಲ. ಈ ಥರ ದೇವ್ರು ಕಟ್ಕೊಂಡಿರೋರು ಅಜ್ಜಿ ಅವ್ರಿಗೆ ಒಂದೊಂದು ಮನೆ ಅವ್ರವ್ರು ಕಟ್ಕೊಂಡು ದೇವ್ರು ಒಳಗಡೆ ಇಟ್ಕೊಂಡಿರ್ತಾರೆ. ಇಲ್ಲೇ ಅವ್ರದ್ದು ಏನೇನು ಸಾಮಗ್ರಿಗಳು ದೇವ್ರಿಗೆ ಬೇಕಾಗಿರೋದು ಎಲ್ಲ ಇಲ್ಲಿರುತ್ತೆ. ಶುಕ್ರವಾರ ಮಂಗಳವಾರ ಬಂದು ತೊಳೆದು ನೋಡ್ರಿ ಈ ಥರ ಎಲ್ಲ
ನೀಟಾಗಿ ಸಿಗ್ನಲ್ಸ್ ಸಾರಿಸಿ ಎಲ್ಲ ನೀಟಾಗಿ ಪೂಜೆ ಮಾಡ್ತಾರೆ ಅವರು. ತುಂಬ ಇದ್ದಾವೆ ನೋಡ್ರಿ. ಅದೇ ಅದನ್ನು ದೇವ್ರ ಮನೆಯೇ, ಇದು ದೇವ್ರ ಮನೆ, ಇದು ದೇವ್ರ ಮನೆ, ಇದು ದೇವ್ರ ಮನೆ ಅಲ್ಲ, ಇಲ್ಲೊಂದಿದೆ, ತುಂಬ ಇದ್ದಾವೆ. ತೋರಿಸ್ತೀನಿ. ಇನ್ನು ಮೇಯ್ನು ಒಂದು ಮಠ ಒಂದಿದೆ, ಕಲ್ಲಲ್ಲಿ ಕಟ್ಟಿರೋದು, ಸಖತ್ತಾಗಿದೆ, ತೋರಿಸ್ತೀನಿ. ಓಕೆ. ಇವನು ನಮ್ಮ ಮಾವ ಈ ಊರುಟ್ಟಕ್ಕಿಂತ ಮುಂಚೆನೇ ಹುಟ್ಟವನೆ, ಇನ್ನೂ ಮದುವೆ ಆಗಿಲ್ಲಲ್ಲ ಅಂತ ಕೇಳಿದ್ರೆ, ಮದುವೆ ಆಗ್ಬಿಟ್ಟು ಯಾವನ್ ಮುಂದೆ ಹೋಗ ಸುಮ್ಮನೆ ಇರೋಲ್ಲ. ಇವ್ನು ಯಾರು ಗೊತ್ತಾ? ಹಳ್ಳಿ ಅನ್ಮೆ ಪೇಜ್ ಫಾಲೋ ಮಾಡಿ. ಹಳ್ಳಿ ಅನ್ಮೆ ಅಂತ ಇದೊಂದು ಪೇಜ್ ಇದೆ. 175K ಫಾಲೋವರ್ಸ್ ಅಲ್ಲ, 162K ಫಾಲೋವರ್ಸ್ ಇದ್ದಾರೆ. ಇಲ್ಲಿ ನೋಡ್ರಿ ಹೆಂಗೆ ಇರ್ತಾರೆ. ಹಳ್ಳಿ ಅನ್ಮ್ಯ ಪೇಜ್ನ ಫಾಲೋ ಮಾಡಿ, ಸಪೋರ್ಟ್ ಮಾಡಿ ಗೈಸ್. ಟ್ರೋಲರ್ ಅಪ್ಪೋ, ರೋಸ್ಟರ್ ಸಾರಿ. ಏನೋ ಕಂದಲ್ಲಿ ಏನೋ ಅಮೇರಿಕಾ ಆಫ್ರಿಕಾದಿಂದ ನಡ್ಕೊಂಡೇ ಬಂದ್ಬಿಟ್ಟೇನೋ. ಇವನು ನಮ್ಮ ಅಣ್ಣ, ಅವನ ಹೆಸರು ದುರ್ಗಪ್ಪ ಅಂತ, ಜೇನ್ ಬಿಡಿಸೋದ್ರಲ್ಲಿ ಎಕ್ಸ್ಪರ್ಟು ಗೈಸ್. ಜೇನು ಹುಳಾನೇ ಇವನ್ನ ನೋಡ್ಬಿಟ್ಟು ಭಯ ಬೀಳ್ತದೆ. ಅಲ್ಲಿ ನೋಡ್ರಿ ಪುಟ್ಟಿನ ಹುಳಗಳವೆ, ಏನವೆ ತಗೊಂಡು ಹೆಂಗೆ ಬಾಯಿಗೆ ಹಾಕತ್ತವನಂದರೆ ಬೇಡ ಗುರೋದು. ಇವನು ಪಕ್ಕದಲ್ಲಿ ನಿಂತಿರೋನು ಹನುಮಂತ, ಅವನು ನನ್ನ ಚಡ್ಡಿ ದೋಸ್ತು. ನಾವೆಲ್ಲ ಒಟ್ಟಿಗೆ ಹುಟ್ಟಿದವರು. ಇವಾಗ ಬೆಂಗಳೂರಿಗೆ ಹೋಗಿ ಮದುವೆ ಆಗಿ ಅವ್ರವ್ರ ದಾರಿ ಅವ್ರವ್ರಿಗೆ, ಅಷ್ಟೇ ಜೀವನ. ಏನಂತೀರಾ? ಬನ್ನಿ ಮುಂದಕ್ಕೆ ಹೋಗೋಣ. ಇವನು ನನ್ನ ಮಚ್ಚ ವಿಶ್ವ ಅಂತ, ಅಷ್ಟೇ ವಿಶಾಲವಾಗಿರ್ತಾನೆ. ಊರಲ್ಲೆಲ್ಲ ತುಂಬ ಒಳ್ಳೆಯವನು ಅಂದರೆ ಇವನೇ ಕಣಪ್ಪೋ. ಆಮೇಲೆ ಇವನು ನಮ್ಮ ಮಚ್ಚ ಆಕಾಶ ಅಂದ್ಬಿಟ್ಟು. ಇವನು ನೋಡ್ರಿ, ಆ ಮೋರಿ ಕ್ಲೀನ್ ಮಾಡೋದು, ನೀರು ಹಿಡಿಯೋದು ಎಲ್ಲ ಫುಲ್ ಪರ್ಫೆಕ್ಟು ಸಂಸಾರಿ. ಅಂದರೆ ಇನ್ನೂ ಮದುವೆ ಆಗಿಲ್ಲ ಇವನಿಗೆ. ಇವರು ನಮ್ಮ ರಾಕಿ ಬಾಯ್, ನಮ್ಮ ದೊಡ್ಡಪ್ಪ ದೇವಪ್ಪ ಇವ್ರ ಹೆಸರು. ವಯಸ್ಸಲ್ಲಿ ಆಡಬಾರ್ದು ಆಟಗಳು ಆಡ್ಬಿಟ್ಟು ಇವಾಗ ನೀವು ಆಡ್ಕೊಳ್ರು ಅಂದ್ಬಿಟ್ಟು ನಮ್ಮ ಹತ್ರ ಬಿಟ್ಬಿಟ್ಟು ನೆಮ್ಮದಿಯಾಗಿ ಕುತ್ಕೊಂಡ್ಬಿಟ್ಟಿರೋರು. ಮಕ್ಕಳದೆಲ್ಲ ನೋಡ್ಕೊಂಡು ಸೂಪರ್. ಇವನು ನಮ್ಮ ಮಚ್ಚ, ವಯಸ್ಸಲ್ಲಿ ಚಿಕ್ಕವನೋ ದೊಡ್ಡವನೋ ಗೊತ್ತಿಲ್ಲ, ಒಟ್ಟಿನಲ್ಲಿ ಇಬ್ಬರು ಒಟ್ಟಿಗೆ ಹುಟ್ಟಿರೋದು. ಮದುವೆ ಮಾಡ್ಕೊಂಡು ಹಿಂಗಾಗೋಗ್ಬಿಟ್ಟಿರೋ, ಇದ್ರಲ್ಲೋ ಗಡ್ಡ ಮೀಸೆ ಸೇಮ್ ನಂತರ ಆಗೋಗ್ಬಿಟ್ಟಿದೆಯಲ್ಲೋ. ಅಯ್ಯೋ ಓಕೆ ಕಣಪ್ಪ, ಸರಿ ಹೊಲಕ್ಕೆ ಹೋಯ್ತಾವನಂತೆ, ಹೋಗಿನ್ ಬಪ್ಪ, ದೇವ್ರು ಒಳ್ಳೇದು ಮಾಡಲಿ. ನಮ್ದೇನು ಮಾನ್ಗೆಟ್ ನನ್ನ ಮಕ್ಕಳು. ಬಾಯ್ ನೋಡಿ, ಚಿಕ್ಕದೆ ಎಷ್ಟು ಮಸ್ತಾಗಿರ್ತದಲ್ಲ ನೋಡಿಲಿ. ಬನ್ನಿ. ದೊಡ್ಡದಾದ್ಮೇಲೆ ಇದನ್ನ ಫುಲ್ ಮಾಂಸ ಮಾಡ್ಬಿಡೋದು. ಚಿಕ್ಕದಿಂದ ಬೆಳೆಸ್ಬಿಟ್ಟು ದೊಡ್ಡದಾಗಿದೆ ಒಂದು ಫ್ರೈ ಮಾಡ್ಬಿಟ್ಟು ತಿನ್ಕೊಬಿಡೋದು. ಆಲ್ರೆಡಿ ಇವ್ನ ಗಾಡಿ ಬೇರೆ ಎತ್ಕೊಂಡ್ ಅವ್ನು ಎಲ್ಗೋ ಹೋಗೋಣ ಅಂದ್ಬಿಟ್ಟು. ಇವನು ಇಲ್ಲೇ ಅವನೇ. ಅಲ್ಲೊಬ್ಬನು ಬರ್ತಾವ, ಒಂದು ದೊಡ್ಡ ರೈಡ್ರು ಅವನು. ಈ ನಡುವೆ ಗಾಡಿ ಕಲ್ತ್ಕೊಬಿಟ್ಟವನೇ ಓಡ್ಸದ. ನೋಡ್ರಿ, ರೈಡ್ರಿಗೆ ತಪ್ಪು ಕೊಡ್ತಾ ಇರೋದು ಅವನು ಈ ನಡುವೆ ಒಟಾರದಲ್ಲಿ ಎಲ್ಲಾರ್ಗು. ನನ್ಗಿಂತ ರೌಡಿ ಯಾರು ಇಲ್ಲ ನೋಡ್ರಿ. ಇವನು ನನ್ನ ಮಗ, ಇವನು ಅಜಯ್ ಬಾಯ್ಲಿ ಬಾ ಮಗ. ಇಲ್ಲಿ ನಿನ್ ಮಗನೇ ಅಲ್ಲ, ಮಿಂಡ್ರಿ ಮಗ. ಬಾಯ್ಲಿ, ನನ್ಗೆ ಚೆನ್ನಾಗಿ ಗೊತ್ತು. ಬಾಯ್ಲಿ ಬಾರ, ಇಲ್ಲಿ ಬಾಯ್ಲಿ. ಇವಾಗ ಅಂಗಡಿಗೆ ಹೋಗ್ಬೇಕು ಅವನು. ಅಂಗಡಿಗೆ ನೋಡ್ರಿ, ಇವರು ಬೆಳಗ್ಗೆ ನೋಡಿದ್ರೆ ಕೆಲಸ ಮಾಡತ್ತಾರ, ದೊಡ್ಡದಾಗಿ ಇರೋ ಕೆಲಸ ಮಾಡತ್ತಾರ. 4 ಬಕೆಟ್ ನೀರು ಹಾಕ್ಬಿಡೋದು, ಬಂದ್ಬಿಟ್ಟು ಹಿಂಗೆ ನಿಂತ್ಕೊಂಡ್ಬಿಡೋದು. ಇದಕ್ಕಿಂತ ಟೆರರ್ ಗಾಡಿಗಳೆಲ್ಲ ರನ್ನಿಂಗ್ ಆಗ್ತವೆ ಇಲ್ಲಿ. ನಿನ್ ಮಗನ್ ನೋಡಿ, ಇವನು ನನ್ನ ಮಗ. ಇವನು ಏನಪ್ಪಾಜಿ, ಏನ್ ಸಮಾಚಾರ? ನಾನು ಹೇಳಿಲ್ವಾ, ಮಗನೇ ಅಲ್ಲ, ಮಿಂಡ್ರಿ ಮಗ ನೀನು. ಬೈಲಿ ಏನ್ ಆಯ್ಪೇನ್ ಸಣ್ಣ ಮಗ, ಉಮ್ಮ ಕೊಡು. ಬಾರ ಇಲ್ಲಿ. ಏನ್ ಬೇಕು ಅಜಯ್? ಏನ್ ಬೇಕು? ಇದು ಹೊಡಿಬೇಕು, ಬಂದ್ಬಿಟ್ಟು ಕೊಡ್ಲಾ? ಇವನು ನನ್ನ ಮಗ. ಇದಲ್ದರೆ ಇನ್ನೂ 2 ಐತೆ ನನಗೆ, 3 ಜನ ಮಕ್ಕಳು. ಅಜಯ್ ಬಾ ಮಗನೇ ಇಲ್ಲಿ, ಬಾ ಇಲ್ಲಿ, ಉಮ್ಮ ಕೊಡು. ಹಾಯ್ ಪೇನ್ಸ್, ಹಾಯ್ ಪೇನ್ಸ್, ಹಾಯ್ ಪೇನ್. ಮಗ ನಿನ್ ಮಗನೇ ಅಲ್ಲ, ಮಿಂಡ್ರಿ ಮಗ ನೀನು. ಎಲ್ಲಾನು ಬಿಸಾಕ್ಬಿಟ್ಟು ಬಂದ್ಬಿಡಿ. ಆಮೇಲೆ ಏನಪ್ಪಾ ರೈಡ್ರು, ಹೋಗೋಣ. ನಡಿ. ನೋಡಿ, ಎಷ್ಟೇ ಅಪ್ಡೇಟ್ ಆದ್ರೂ
ನಮ್ಮ ಜನ ನೀರು ಚೆಲ್ಲೋದು, ಈ ಹಳ ದಿನಗಳನ್ನ ಮುಚ್ಚೋದು, ಗಲೀಜು ಮಾಡಿದರೆ ಇರೋದನ್ನ ಮಾತ್ರ ಯಾವುದೇ ಕಾರಣಕ್ಕೂ ಬಿಡಲ್ಲ ಗೈಸ್. ಅದು ಇಲ್ಲಿ ಆದರೂ ಸರಿ, ಹಳ್ಳಿ ಆದರೂ ಸರಿ. ಇದು ಬಂದು ನಾವು ಓದಿದ ಶಾಲೆ, ಅಂದರೆ 2ನೇ ಕ್ಲಾಸ್ ಗಂಟ ಮಾತ್ರ ಓದಿರೋದು. ಆಮೇಲೆ ಬಿಟ್ಬಿಟ್ವಿ. ನೋಡಿರಿ ಇವಾಗ ಎಷ್ಟು ಚೆನ್ನಾಗಿ ಅಪ್ಗ್ರೇಡ್ ಮಾಡಿದ್ದಾರೆ ಅಂದರೆ ಯಾವುದೇ ಕಾರಣಕ್ಕೂ ಹಳ್ಳೀಲಿ ಇರೋದು ಒಂದು ಶಾಲೆ ಅಂತ ಅನ್ಸಲ್ಲ. ಕಾಣಿಸ್ತಿದ್ಯಾ? ಅಂದರೆ ಒಂದು 2ನೇ ಕ್ಲಾಸ್ ಗಂಟ ಓದಿದೆ. ಆಮೇಲೆ ಏನು ಮಾಡ್ಬಿಟ್ಟೆ, ಇಲ್ದಿರೋ ಕೇಡಿ ಕೆಲಸಗಳು. ನೆಟ್ಟಿಗೆ ಸ್ಕೂಲ್ಗೆ ಹೋಗಲ್ಲ. ನೋಡ್ರಿ ನಮ್ಮ ಸಾರ್ ಅವರು ಮನೆಗೆ ಬಂದ್ಬಿಟ್ಟು ಎಳ್ಕೊಂಡು ಹೋಗೋರು ನಮ್ಮನ್ನ. ಬರೀ ಓದಿರೋದು 2ನೇ ಕ್ಲಾಸ್. ಆಮೇಲೆ ನಾನು ಬೆಂಗಳೂರಿಗೆ ಬಂದ್ಬಿಟ್ಟೆ. ಅವಾಗಿಂದ ಇಲ್ಲಿಗೆ ಬರೋದೆ ಯಾವಾಗ ವರ್ಷಕ್ಕೆ ಒಂದೊಂದು ಸರಿ ಬರ್ತೀನಿ. ಅದು ಅಂಗನವಾಡಿ ಇದು ಎಲ್ಲ ಇದು ಹಳೇದು ನಾವು ಓದೋ ಟೈಮಲ್ಲಿ ಇದ್ದಿದ್ದು. ಇದನ್ನು ಇವಾಗ ಕಟ್ಟಿದ್ದಾರೆ. ಅದು ನೋಡ್ರಿ ಅಲ್ಲಿರೋದು, ನಾನು ಆ ಕಡೆ ಮೂಲೆಯಲ್ಲಿ ಇದೆಯಲ್ಲ ಅದು ಬಂದು ನಾನು ಓದಿರೋದು. ವ್ಲಾಗು ತುಂಬ ದೊಡ್ಡದಾಯಿತು ಗಾಯ್ಸ್, ಒಂದು 5-10 ನಿಮಿಷನೂ ಆಗುತ್ತೆ. ದಯವಿಟ್ಟು ಕೊನೆ ಗಂಟ ನೋಡಿ ಎಲ್ಲಾನು ತೋರಿಸ್ತೀನಿ. ಇನ್ನು ಮೇಯ್ನ್ ಒಂದು ತೋರಿಸೋದಿದೆ, ನೋಡೋಣ. ನಾನು ವಿಡಿಯೋ ಮಾಡ್ಕೊತಾ ಇದ್ರೆ ಇವ್ರು ನೋಡಿಲಿ ಏನು ಮಾಡ್ತಾವ ಇವನು, ಏನು ಕತೆ. ಏಯ್ ಯಾರ್ಯಾರನ್ನ ಹೇಳ್ಕೊಬಂದವ್ರೆ ಸಾರುಗಳು. ಇವನಂತೂ ಪಕ್ಕ ಹೇಳ್ಕೊಬಂದವ್ರು. ಇವನ್ನ ಮನೆಗೆ ನಾನು ನೋಡಿದ್ದೀನಿ. ಮನೆಗೆ ಬಂದ್ಬಿಟ್ಟು ಸ್ಕೂಲ್ ನೆಟ್ಟಿಗೆ ಹೋಗಲ್ಲ, ಮನೆಗೆ ಬಂದ್ಬಿಟ್ಟು ಎತ್ತಾಕೊಂಬಂದವ್ರು ನೋಡಿ. ಇವನು ಅಷ್ಟೇ ಪೀಸು ನೋಡಕ್ಕೆ ಹಿಂಗೆ ಐತೆ. ಟ್ರ್ಯಾಕ್ಟರ್ ವೀಲರ್ ಇವರು. ಟ್ರ್ಯಾಕ್ಟ್ರಲ್ಲಿ ಹೆಂಗೆ ವೀಲಿ ಹೊಡಿತದೆ ಅಂದರೆ ಹಿಂಗೆ ಹೋಯ್ತದೆ ನೋಡಿ. ಇದು ಬಂದ್ಬಿಟ್ಟು ಒಂಥರ ಹೆಂಗೆ ಹೇಳ್ಬೇಕು ಅಂತ ಗೊತ್ತಿಲ್ಲ. ನಮ್ಮ ಬೆಂಗಳೂರಲ್ಲಿ ಜಾತಿ ಮತ ಅದು ಇದು ಅಂತ ಸಾಯ್ತವೆ ಬಡ್ಡೆವು. ನಮ್ಮೂರಲ್ಲಿ ಯಾವುದೇ ಥರದ ಮುಸ್ಲಿಂ ಬಾಂಧವರಿಲ್ಲ ಇಲ್ಲಿ. ಓಕೆ, ನಮ್ಮ ಅಮ್ಮ ಅವ್ರ ಊರಲ್ಲಿ ಇಲ್ಲಿ ಸುಮಾರು ಕಡೆನೂ ಇಲ್ಲ. ಆದ್ರೂ ವರ್ಷಕ್ಕೊಂದು ಸರಿ ಅಲಾಯ್ ಹಬ್ಬ ಅಂತ ಮಾಡ್ತಾರೆ ನೋಡ್ರಿ. ಅವ್ರದ್ದೊಂದು ದೇವಸ್ಥಾನ ಇರುತ್ತೆ. ಈ ಥರ ಇದನ್ನೆಲ್ಲ ತೆಗೆದು ಅಂದರೆ ಅವ್ರದ್ದೊಂದು ಅಂದರೆ ಅದು ಮುಸ್ಲಿಂ ಬಾಂಧವ್ರದ್ದು ಹಬ್ಬ, ಪೀರ್ಲ ಹಬ್ಬ, ಅಲಾಯ್ ಹಬ್ಬ ಅಂತಾರಲ್ಲ, ಆ ಥರ ಮಾಡ್ತಾರೆ. ಅವಾಗೂ ಬರ್ತೀವಿ ನಾವು. ಹೊಡಿಯೋದು ತಿನ್ನೋದು ಮಜಾ ಮಾಡೋದು ಎಲ್ಲಿ ಇರ್ತದೋ ಅಲ್ಲಿ ಮಾತ್ರ ಬಿಡೋ ಸೀನೇ ಇಲ್ಲ ಗುರು. ಹೋಗ್ಬಿಟ್ಟು ಬರೋದೆ. ಇದು ಕರಿಯಮ್ಮ ದೇವಸ್ಥಾನ. ಫಸ್ಟು ಹಳೇದು, ತುಂಬ ಹಳೇದಿತ್ತು. ಮೊನ್ನೆ ನಾವು ಬಂದಿದ್ದು ಊರಿಗೆ ಬಂದಿರೋದು ಇದೇ ಕಾರಣ. ದೇವಿಗೆ ಸೇವೆ ಮಾಡ್ತಾರೆ 5 ವರ್ಷಕ್ಕೊಂದ್ಸರಿ. ಅವ್ರವ್ರು ಮಾಡ್ತಾ ಇರ್ತಾರೆ. ತುಂಬ ಮರಿ ಹೊಡಿಯೋದು, ಊರಿಗೆ ಎಲ್ಲರಿಗೂ ಊಟ ಹಾಕೋದು, ಮರಿಗಳು ಹೊಡೆದು. ನಾವು ಬಂದಿದ್ದು ಇದೇ ಕಾರಣಕ್ಕೆ. ಇವಾಗ ರೀಸೆಂಟಾಗಿ ಕಟ್ಟಿರೋದು, ತುಂಬ ಚೆನ್ನಾಗಿ ಕಟ್ಟಿದ್ದಾರೆ. ಇದು ಬಾಸ್ದು ಅಂದರೆ ನಮ್ಮ ಆಂಜನೇಯ ಸ್ವಾಮಿ ದೇವಸ್ಥಾನ. ಇದು ಬೆಂಗಳೂರಲ್ಲಿ ಹೆಂಗೋ ಅದೇ ಥರ ಶನಿವಾರಕ್ಕೊಂದ್ಸರಿ ನಾನು ಇಲ್ಲಿಗೆ ಬಂದ್ಬಿಟ್ಟು ಹೋಗ್ತೀನಿ. ಓಕೆ ಬನ್ನಿ, ಒಂದ್ಸರಿ ಟ್ಯಾಂಕ್ ಮೇಲೆ ಹೋಗ್ಬಿಟ್ಟು ಇಡೀ ಊರೊಂದ್ಸರಿ ತೋರಿಸ್ಬಿಡ್ತೀನಿ. ಬ್ಲಾಗ್ ಖತಮ್, ಖತಮ್, ನಾಟಕ ಬಂದ್. ಬಾಯ್ ಬಾಯ್. ಇವತ್ತು ಬೆಂಗಳೂರಿಗೆ ಬರ್ತಾ ಇದ್ದೀನಿ, ಅದಕ್ಕೋಸ್ಕರನೇ ಇಷ್ಟೆಲ್ಲ ಮಾಡ್ತಾ ಇರೋದು ಗೈಸ್. ಚೆನ್ನಾಗಿದೆ ಅಲ್ಲ ಊರು, ತುಂಬ ಚೆನ್ನಾಗಿದೆ. ದೇವಸ್ಥಾನಗಳೇ ತುಂಬ ಜಾಸ್ತಿ ಇದಾವೆ ಮನೆಗಿಂತ. ಓಕೆ, ಇರ್ಬೋದಾ, ಸಿಕ್ಬಿಡ್ತು ಗೈಸ್. ಪಾವನ ಆಗೋಯ್ತು ಅಲ್ವಾ? ಹಿಂದೂ ಸಂಪ್ರದಾಯದಲ್ಲಿ ನೋಡ್ರಿ ನಾವು ಹೆಂಗೆ ನೋಡ್ತೀವಿ ದೇವ್ರ ರೂಪದಲ್ಲಿ. ಅಂದರೆ ಅದ್ರದ್ದು ಗಂಜಲಾನೇ ಅಷ್ಟೊಂದು ಪವಿತ್ರ ಅನ್ನೋ ಥರ ನೋಡ್ತೀವಿ. ಓಕೆ ಬನ್ನಿ, ಇವಾಗ ಮೇಲೆ ಹೋಗೋಣ ನೋಡ್ರಿ. ಇದ್ರ ಮೇಲೆ ಹೋಗೋಣ. ಊರನ್ನ ಕ್ಲೀನಾಗಿ ತೋರಿಸ್ಬೇಕಲ್ವಾ ನಿಮಗೆ. ನಮ್ಮಮ್ಮ ಅವ್ರ ಊರನ್ನ ನಮ್ಮಮ್ಮ ಏನು ಮಾಡ್ಬಿಡ್ತು, ಚಿಕ್ಕ ವಯಸ್ಸಲ್ಲಿ ನಮ್ಮ ಅಪ್ಪ ಅವ್ರು ಗೊತ್ತಲ್ಲ, ಅವ್ರಿಗೆ ಹೆಣ್ಮಕ್ಳು. ಹೆಣ್ಮಗು ನನಗೆ ನಮ್ಮ ಅಪ್ಪ ಅವ್ರ ಊರಿಗೆ ಕರ್ಕೊಂಡು ಹೋಗೋದು ಬಿಟ್ಬಿಟ್ಟು ಇಲ್ಲಿಗೆ ಕರ್ಕೊಬಂದ್ಬಿಟ್ಟು ಇಲ್ಲೇ ತೋರಿಸೋದು, ಬೆಂಗಳೂರಿಗೆ ಕರ್ಕೊಂಡು ಹೋಗೋದು. ನಮ್ಮ ಅಪ್ಪ ಅವ್ರ ಊರಿಗೆ ಹೋಗೋದನ್ನೇ ಕರ್ಕೊಂಡೇ ಹೋಗಿಲ್ಲ ನಾನು. ಫಸ್ಟ್ ಆಫ್ ಆಲು ಬರೀ ಇಲ್ಲೇ ಮುಗಿಸ್ಬಿಟ್ರು. ನೋಡ್ರಿ ಇಲ್ಲೂ ನಾವು ಇದು ಬಂದ್ಬಿಟ್ಟು ಇಲ್ಲಿ ಒಂದು ಹುಡುಗ ಇದ್ದಾನೆ, ಅಯ್ಯಳಪ್ಪ ಅಂದ್ಬಿಟ್ಟು. ಅಯ್ಯಳಪ್ಪ ಸಾಕೋದಿಲ್ಲೆಲ್ಲ ಅಕ್ಕಿಗಳು ನೋಡ್ರಿ ಎಷ್ಟು ಸಾಕವನೆ ಅಂದರೆ ಒಂಥರ ಅವನಿಗೂ ಇಲ್ಲಿ ಅಕ್ಕಿ ಶೋಕಿ ಜಾಸ್ತಿ. ನಮಗೂ ಒಂದ್ಸರಿ ಊರು ನೋಡ್ಕೊಬಿಡಿ ಗಾಯ್ಸ್. ಇಲ್ಲಿಂದ ಮಠನೂ ತೋರಿಸ್ತೀನಿ ರೀ ನಿಮಗೆ. ಅದು ಬಂದು ಕೃಷ್ಣಾ ನದಿ. ಅದು ಓಕೆ. ಹೆಂಗಿದೆ ಊರು ನೋಡ್ರಿ. ಫಸ್ಟ್ ಎಲ್ಲ ಈ ಥರ ಇರಲಿಲ್ಲ. ಇಲ್ಲಿಂದ ನೋಡಿ ಪಾಪ ಊರವರೆಲ್ಲ ದುಡ್ಡು ಹಾಕಿ ಕಷ್ಟ ಬಿದ್ದು 1-1.5 ಕೋಟಿ ರೂಪಾಯಿ ಖರ್ಚು ಮಾಡಿಬಿಟ್ಟು ಕಟ್ಟಿರೋದು ಇದು ಮಠ. ಕಲ್ಯಾಣ ಬಸವೇಶ್ವರ ಸ್ವಾಮಿದು ಮಠ.
ಚೆನ್ನಾಗಿದ್ಯಾ? ಹಾಂ, ಇದು ಊರು ಅಣ್ಣ. ಓಕೆ ನೋಡ್ರಿ ಇಷ್ಟಿದೆ. ಇದು ಬಂದ್ಬಿಟ್ಟು ಈಶ್ವರ ಗುಡಿ. ಇದು ಅಲ್ಲಿ ಕೃಷ್ಣಾ ನದಿ. ಫಸ್ಟೆಲ್ಲ ನಾವು ಇಲ್ಲಿಂದ ಕುಡಿಯೋಕ್ಕೆ ನೀರಿಗೂ ಅಲ್ಲಿಗೆ ಹೋಗ್ತಾ ಇದ್ವಿ. ಅವಂದರೆ ಅವಾಗ ನಾನು 1ನೇ ಕ್ಲಾಸ್ 2ನೇ ಕ್ಲಾಸ್ ಓದ್ತಾ ಇರ್ಬೇಕಾದ್ರೆ ತುಂಬ ಚಿಕ್ಕವನಲ್ವ, ಅವಾಗ ನಾನು ಇಲ್ಲಿ ಬಿಟ್ಟಾಗ ನೀರು ಅಲ್ಲಿಂದನೇ ತಗೊಬಂದು ಕುಡಿಬೇಕಾಗಿತ್ತು. ಇವಾಗೆಲ್ಲ ಊರಲ್ಲಿ ಎಲ್ಲ ಥರ ಸ್ಪೆಷಾಲಿಟಿಗಳು ನೋಡ್ರಿ. 24x7ಗೋಸ್ಕರ ಈ ಥರ ಟ್ಯಾಂಕ್ ಕಟ್ಟಿದ್ರು, ಮಠ ಕಟ್ಟಿದ್ರು, ಎಲ್ಲ ಮಾಡಿದ್ರು. ಇನ್ನೂ ಅಪ್ಗ್ರೇಡ್ ಆಗುತ್ತೆ. ಆಗಲಿ, ನಮ್ಮ ತಾಯಿಯವರು ಚೆನ್ನಾಗಿರ್ಬೇಕು, ಏನಂತೀರಾ? ಇದು ಬಂದು ಶ್ರೀ ಕಲ್ಯಾಣೇಶ್ವರ ಮಠ. ಇದನ್ನು ಕಟ್ಟಿದ್ರು ಒಂದು 10 ವರ್ಷ ಗಂಟನೂ ಕಟ್ಟಿದ್ರು. ಇದು ಬಂದ್ಬಿಟ್ಟು ಹಳೇದು. ನಿಮಗೆಲ್ಲ ಒಂದು ಚಾಲೆಂಜ್ ಕೊಡ್ತೀನಿ, ನೋಡೋಣ, ಕಮೆಂಟ್ ಮಾಡಿ ಯಾರ್ಯಾರಿಗೆ ಗೊತ್ತೋ. ಇದೇನಿದು 1944, ಇದೇನಿದು 2022, ಕಮೆಂಟ್ ಮಾಡಿ. ಎಷ್ಟು ಜನ ಬುದ್ಧಿವಂತರವರು ನೋಡೋಣ. ಇದು ಬಂದ್ಬಿಟ್ಟು ತೇರು. ಇಲ್ಲಿ ಜಾತ್ರೆ ಕೂಡ ನಡೆಯುತ್ತೆ ವರ್ಷಕ್ಕೊಂದ್ಸರಿ. ಕೃಷ್ಣಾ ನದಿ ತೀರದಲ್ಲೇ ವರ್ಷಕ್ಕೊಂದ್ಸರಿ ಜಾತ್ರೆ ಕೂಡ ನಡೆಯುತ್ತೆ, ತೇರಾಗುತ್ತೆ. ತುಂಬ ಜನನೂ ಬರ್ತಾರೆ ನೋಡ್ರಿ, ತುಂಬ ಚೆನ್ನಾಗಿದೆ. ಬನ್ನಿ ಹೊರಗಡೆ ಹೋಗೋಣ. ಒಂದು ಸ್ವಲ್ಪನೂ ಸಿಮೆಂಟ್ ಅನ್ನೋದು ಯೂಸ್ ಮಾಡಿಲ್ಲ, ತುಂಬ ಸಾಕಾದಾಗ ಕಟ್ಟಿದ್ದಾರೆ ನೋಡಿ. ಸುಮಾರು ಎಲ್ಲ ಊರವರೆಲ್ಲ ಕಾಸು ಹಾಕಿ ಹತ್ತತ್ರ 1-1.5 ಕೋಟಿ ಗಂಟನೂ ಆಗಿರ್ಬೋದು. ಎಲ್ಲರೂ ಊರಲ್ಲಿರೋರು, ದೊಡ್ಡವರು ಚಿಕ್ಕವರು ಎಲ್ಲ ಅಷ್ಟಿಷ್ಟು ಹಾಕ್ಬಿಟ್ಟು ಏನೋ ಒಂದು ಊರಲ್ಲಿ ಹೇಳ್ಕೊಳ್ಳೋ ಥರ ದೇವಸ್ಥಾನ ಇರಬೇಕು ಅನ್ನೋ ಒಂದು ಕಾರಣಕ್ಕೆ ಈ ಥರ ಮಾಡಿದ್ದಾರೆ. ಸೂಪರ್ ಅಲ್ಲ? ಸಖತ್ತಾಗಿದೆ. ಮೇಲ್ಗಡೆ ಗೋಪುರ ಬೇರೆ ಇದೆ, ಅಲ್ಲಿಂದ ತೋರಿಸ್ತೀನಿ. ಧನ್ಯವಾದ. ಜೈ. ಇದು ಬಂದು ನಮ್ಮ ಹೋಟ್ಲು ಗುರು. ಹೆಂಗಿದೆ ನೋಡ್ರಿ, ಫುಲ್ ಹೈಟೆಕ್ ಹೋಟ್ಲ್ ಇದು. ಏನ್ರಿ ಹೋಟ್ಲ್ ಹೆಸ್ರು? ಹೋಟ್ಲ್ ಹೆಸ್ರೇನು? ಹೆಸರು ಇವರು ನಮ್ಮ ಭಟ್ರು. ಇದೊಂಥರ ಹೋಟ್ಲು. ಏನ್ ತಾತ? ಓಕೆ, ಇದು ಹೋಟ್ಲು. ದ ಟೇಬಲ್, ಬೆಂಚಸ್. ಇನ್ನೊಂದು ಹೋಟ್ಲಿದೆ, ಅದನ್ನು ತೋರ್ಸವ. ಊರಿಗಿರೋದು ಒಂದೇ ಬಲೋರ. ಏನೇ ತಗೊಂಡು ಹೋಗ್ಬೇಕು ಅಂದ್ರೂ ಇಲ್ಲಿಗೆ ಬಂದು ಬಕೆಟ್ ಹಿಡಿಬೇಕು. ಊರಲ್ಲಿರೋದು ಇನ್ನೊಂದು ಹೋಟ್ಲು. ಇದು ಶುಭ ಲಾಭ ಅಯ್ಯಾಳ ಲಿಂಗೇಶ್ವರ ಹೋಟೆಲ್, ಬಾಗೂರು. ನಂಬರ್ ಕೂಡ ಹಾಕವ್ರೆ. ಅಂದರೆ ಊರಲ್ಲಿ ಏನಾನ ಈ ಸಣ್ಣ ಪುಟ್ಟ ನದಿಗೆ ಹೋಗಿರ್ತಾರೆ, ಆಮೇಲೆ ಹೊಲಕ್ಕೆ ಕೆಲ್ಸಕ್ಕೆ ಹೋಗಿರ್ತಾರೆ, ಆವಾಗ ನಂಬರ್ಗೆ ಒಂದು ಫೋನ್ ಹಾಕ್ಬಿಟ್ಟು ಏನೇನೈತಪ್ಪ ಸ್ಪೆಷಾಲಿಟಿ ಹೋಟೆಲ್ ಮಾಲೀಕರೇ ಬನ್ನಿ ಇಲ್ಲಿ ನೋಡ್ರಿ, ಹಿಂಗೈತೆ ಹೋಟ್ಲು. ಸ್ವಲ್ಪ ಹೈಟೆಕ್, ಪರವಾಗಿಲ್ಲ. ಫಸ್ಟು ಇದನ್ನು ತುಂಬ ಇದಾಗಿತ್ತು. ಇವಾಗ ನಮ್ಮ ಪೂಜಾರರು ನೋಡ್ರಿ, ಇವ್ರು ಬಂದಮೇಲೆ ಅಪ್ಗ್ರೇಡ್ ಆಗಿರೋದು. ಇದು ಹಿಂಗೆ ಕ್ಲೀನಾಗಿ ಕುತ್ಕೊಳ್ಳೋದು. ಇದು ಫಸ್ಟೆಲ್ಲ ಬಾಕ್ಸ್ ಮಾತ್ರ ಚೇಂಜ್ ಆಯ್ತಲ್ಲ ನೋಡ್ರಿ, ಏನಾದ್ರೂ. ಮನೇನೂ ಚೇಂಜ್ ಆಯ್ತು, ಎಲ್ಲ ಚೇಂಜ್ ಆಯಿತು. ಇದೊಂದು ಹೋಟ್ಲು, ಅದೊಂದು ಹೋಟ್ಲು. ಊರಲ್ಲಿರೋದು 2 ಹೋಟ್ಲು. ಇನ್ನೊಂದು ಹೋಟ್ಲು ಇತ್ತು, ಏನಾಗೋಯ್ತೋ ಗೊತ್ತೇ ಇಲ್ಲ ಅದು. ಓಕೆ, ಬಾಯ್ ಬಾಯ್. ಕೆಲಸ ಕಾರ್ಯ ಇಲ್ದಾಗ ನೋಡ್ರಿ ಹಿಂಗೆ ಕೂತ್ಕೊಂಡು ಆಟ ಮಾಡ್ಕೊಂಡು ಕೂತ್ಕೊಂತೀವಿ ನೋಡ್ರಿ. ಆಯ್ ಬಾಯ್ ಬಾಯ್. ಹಳ್ಳಿ ಆಗಲಿ ದಿಲ್ಲಿ ಆಗಲಿ, ನಮ್ಮ ಜನ ರೋಡ್ ಕಿತ್ತಾಕೋದು, ರೋಡ್ ಕಸ ಹಾಕೋದು, ಹಳ್ಳ ದಿಣ್ಣೆ ಮಾಡಿಬಿಟ್ಟು ನೀರನ್ನ ನಿಂದ್ರಿಸೋದು, ನೀರು ನಿಲ್ಸೋದು ಮಾತ್ರ ಬಿಡಲ್ಲ. ಏನೇ ಸ್ಪೆಷಾಲಿಟಿ ಮಾಡಿದ್ರು ನೋಡಿ ಸ್ವಾಮಿ ನಾವಿರೋದು ಹೀಗೆ. ಇರ್ಲಿ ಬಿಡೆ, ಇಲ್ಲಮ್ಮ, ಇದು ಹೋಟ್ಲ್ ತೋರ್ಸೋಕು. ಇದು ನಮ್ಮ ಡಾರ್ಲಿಂಗು, ನಮ್ಮನ್ನ ಎತ್ತಿ ಆರಿಸಿರೋದು. ನನಗೆ ಹೆಸರಿಟ್ಟವಳು ಇವಳು. ಹೆಂಗ್ ಬೈತಾವ್ರ ನೋಡ್ಗುರು ಅಜ್ಜಿ. ನೋಡ್ರಿ, ಇವನು ನಮ್ಮ ತಮ್ಮ. ಇಲ್ಲಿ ಫಸ್ಟೆಲ್ಲ ಕುರಿ ಕಾಯ್ತಾ ಇದ್ದ, ಬೆಂಗ್ಳೂರ್ಗೆ ಹೋಗ್ಬಿಟ್ಟು ಅಪ್ಗ್ರೇಡ್ ಅನ್ನೋ ಪದಕ್ಕೆ ನಾನು ಅನ್ನೋ ಥರ ತೋರಿಸ್ಬಿಟ್ಟವ್ರು ನೋಡ್ರಿ. ಬೆಂಗ್ಳೂರಿಗೆ ಹೋಗಿ 3 ವರ್ಷಕ್ಕೆ ಈ ಥರ ಚೇಂಜ್ ಆಗವನೆ. ಕ್ಯಾಮ್ರಾ ಹೊಡೆದ್ರೆ ಈ ಥರ ಮಾಡ್ತಾವನೆ. ನಮ್ಮ ಹಳ್ಳಿ ಅನ್ಮೆ ಪೇಜ ಮಾಲಕರು ಎಲ್ಲ ಓದ್ತಾವ್ರೆ. ಇವರು ನಮ್ಮ ತಾತ. ಇವರು ಸ್ವಲ್ಪ ವರ್ಷದಿಂದ ಏನು ಮಾಡ್ಬಿಟ್ಟಿದೆ, ಇವ್ರದ್ದು ಹೊಳೆಯಲ್ಲಿ ಮೀನು
ಮೀನ್ ಹಿಡಿದ್ಬಿಟ್ಟು ಒಣಗಾಕಿದ್ರು ಬಲೆನ. ನಾನು ಇಂದ ಪಂಡಿತರು ಎಲ್ಲ ಹೋಗ್ಬಿಟ್ಟು ನಮ್ದೇ ಕಿಟಾಕ್ರಲ್ಲ ಅಂದ್ಬಿಟ್ಟು ಕಿಟಾಕ್ದಾಗ ಓಸಿ ರೌಡಿ ಮಾಡಿಲ್ಲ ಗುರು. ಮನೆಗೆ ಬಂದ್ಬಿಟ್ಟು ಈಗ ಮುಗ ಹೊಡೆದವ್ರೆ. ಹಿಂಗೆಲ್ಲ ಆಗವೆ, ಏನು ಮಾಡಕ್ಕಾಗಲ್ಲ. ಟಕಲೆಯ ಇದು ನಮ್ಮ ರಾಜ ಹುಲಿದು ಸಮಾಧಿ. ಬೇಡ ಬಿಡಿ. ಬರೀ ಇಲ್ಲಿ ಇಷ್ಟು ಮಾತ್ರ ಅಲ್ಲ, ಇನ್ನೂ ಹಿಸ್ಟ್ರಿಗಳು ತುಂಬ ಇದ್ದಾವೆ. ಅಂದರೆ ಈ ಭೂಮಿಗೆಲ್ಲ ಒಂದು ಹಿಸ್ಟ್ರಿ ಇದೆ. ಅಲ್ಲೆಲ್ಲ ಒಂದು ಹಗೆ ಅಂತಾರೆ. ಅಂದರೆ ಜೋಳ ಗಿಳ ಎಲ್ಲ ಬಿತ್ತಿದಾಗ ಅದನ್ನೆಲ್ಲ ತಗೊಬಂದು ಭೂಮಿಲಿ ಸಿಕ್ಕವರು ಅದೇನು ಯಾರನ್ನ ಕದ್ಬಿಡ್ತಾರೆ, ಇಲ್ಲ ಮನೇಲಿ ಇಡಕ್ಕೆ ಜಾಗ ಇಲ್ಲ ಅಂತನೋ ಗೊತ್ತಿಲ್ಲ. ಇನ್ನೂ ತುಂಬ ಹಿಸ್ಟ್ರಿ ಇದೆ. ನೆಕ್ಸ್ಟ್ ಸರಿ ಊರಿಗೆ ಬಂದಾಗ ಹೇಳ್ತೀನಿ ಅದನ್ನೆಲ್ಲ. ಇವಾಗ ಅಲ್ಲಿ ನಮ್ಮದೊಂದು ಟೀಮ್ ಕೂತ್ಕೊಂಡಿದೆ, ಅಲ್ಲಿ ಹೋಗ್ಬಿಟ್ಟು ಆ ಟೀಮ್ನ ತೋರಿಸ್ತೀನಿ ರೀ. ಅಪ್ಪ ಇವತ್ತು ವಿಡಿಯೋ ಮಾಡೋದಿತ್ತು, ಅದಕ್ಕೆ ನಾನು ಒಬ್ಬನೇ ಹೋಗ್ಬಿಟ್ಟು ಊರು ಸುತ್ತಾಡ್ಕೊಂಡು ಬಂದ್ಬಿಟ್ಟೆ. ನಮ್ದೊಂದು ಟೀಮ್ ಇದೆ ಊರಲ್ಲಿ. ಆಮೇಲೆ ಎಲ್ಲ ಸುತ್ತಾಡ್ಕೊಂಡು ಬಂದಮೇಲೆ ನಾವು ಇಲ್ಲಿ ಅಡ್ಡ ಹಾಕ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಕುಟ್ಕೊಂಡು ಪಟ್ಕೊಂಡು ಎಟ್ಕೊಂಡು ಎಲ್ಲ ಮಾಡ್ಕೊಂಡು ಆಮೇಲೆ ಮನೆಗೆ ಹೋಗ್ತೀವಿ. ಆ ಟೀಮ್ ಹೆಂಗಿದೆ ಅಂತ ಇಲ್ಲಿ ನೋಡಿ. ತುಂಡೈಕ್ಲು ಸಾವಾಸ ಮೂರತ್ತು ಬಯ್ಯಾಲೆ ಟ್ಯಾಕ್ಟರ್ ವೀಲರ್ ಇವ್ರು, ನಮ್ಮ ಟ್ಯಾಕ್ಟರ್ ವೀಲರ್ ಕೆಡೆ ಓಡಿಸ್ತಾರೆ. ಒಂದು 4 ಜನ ಅವರೇ ಹೆವಿ ಸೀನಿಯರ್ ಡ್ರೈವರ್ಗಳು. ಇವರಿಂದಾನೆ ನಾವೆಲ್ಲ ಟ್ಯಾಕ್ಟರ್ಗಳು ಕಲ್ತ್ಕೊಂಡಿದ್ದು. ಇಲ್ಲಿಂದ ಸ್ಟಾರ್ಟ್ ಮಾಡ್ಬಿಡೋಣ. ಇವನು ಬಿಕಮ್ ಯಾರ ರೋಸಿ 46 ರೈಡರ್. ಇವರು 46 ರೈಡರ್ ಬಿಕಮ್. ಇವಾಗ ಒಂದು ತಿಂಗಳಾಯ್ತು ಗಾಡಿ ಕಲ್ತ್ಕೊಂಡ್ಬಿಟ್ಟು ಏನು ಶೋ ಉಡಾಯಿಸ್ತವನಂದ್ರೆ ಬೇಡ ಗುರು, ಅದು ಆ ಥರ ಐತೆ. ಇವರು ನಮ್ಮ ಮಚ್ಚ ವಿಶ್ವ ಅಂದ್ಬಿಟ್ಟು. ಹಾಯ್ ವಿಶ್ವ. ಕೈ ಕೊಟ್ರೆ ಬಾಯ್ ಪಟ್ಟು ತಲ್ಗೋ ಅಂತ ಅವನೇ. ಇವನು ನನ್ನ ತಮ್ಮ, ಇವನು ಸಣ್ಣ ತಮ್ಮ. ಇವನು ಗೊಣ್ಣೆ ಸುಸ್ಕೊಂಡು ಸುತ್ತಾಡ್ತಾ ಇದ್ದ ನನ್ನ ಮುಂದೆನೆ. ನೋಡ್ರಿ ಇಚ್ಚಿದಾಗ ಇಷ್ಟು ದೊಡ್ಡವನಾಗ್ಬಿಟ್ಟವನು. ಇವನು ಚಡ್ಡಿ ಹಾಕೊಂಡು ಆಕಾಶ್ ಅಂದ್ಬಿಟ್ಟು ನಮ್ಮ ಮಚ್ಚ. ಇವನ ಹೆಸರು ಗುರು, ಇವನ ಹೆಸರು ಆಕಾಶು. ಇವನು ಅಷ್ಟೇ ತುಂಬ ಚಿಕ್ಕವನಾಗಿದ್ದ. ಇವನು ನಮ್ಮ ಮಚ್ಚ ರಾಮ ಅಂದ್ಬಿಟ್ಟು. ಹೆಂಗೆ ಅಡ್ಡ ಹೊಡಿತಾರೆ ಅಂದರೆ ಇವರು ನೋಡ್ರಿ ಹಿಂಗೆ. ಇಬ್ರು ಸ್ವಂತ ಅಣ್ಣತಮ್ಮ ಜೊತೆಲೇ ಇರ್ತಾರೆ. ಎಷ್ಟು ಅಂದ್ರೆ ಇಡೀ ನಮ್ಮ ಓಣಿಲೆ ಇವರೇಪ್ಪ ಒಳ್ಳೆಯವರು. ಎಲ್ಲಾರ ಮನೇಲೂ ಮಕ್ಳಿಗಿತಾರೆ. ಏನನ್ಬಿಟ್ಟು ನನ್ನ ಮಕ್ಳ ನೋಡ್ರಲ್ಲಿ ಹುಡುಗನ್ನ ನೋಡ್ಬಿಟ್ಟು ಕಲೀರೋ, ಮಕ್ಳಿದ್ರೆ ಆ ಥರ ಇರಬೇಕು, ನಿಮ್ಮಂತ ಮಿಂಡ್ರಿ ಮಕ್ಳಲ್ಲ ಅಂತ ಬೈತಾರೆ ನಮಗೆ. ಇವರು ತುಂಬಾ ಸೀನಿಯರ್ ಬಿಡಿ, ನಮ್ಗಿಂತ ದೊಡ್ಡವರು ಇವರು. ನಮ್ ಸಂತು ಅಂದ್ಬಿಟ್ಟು ಈಗ ತಗೊಳ್ಳಿ ನೋಡಿದ್ರ ಹೆಂಗ್ ಅಪ್ಡೇಟ್ ಆಗವ್ರೆ. ಫುಲ್ಲು ಬೆಂಗಳೂರಿಗೆ ಹೋಗ್ಬಿಟ್ಟು 3 ವರ್ಷಕ್ಕೆ ಫುಲ್ ಅಪ್ಡೇಟ್ ಆಗ್ಬಿಟ್ಟಿರೋದು. ಇವನು ನಮ್ಮ ತಮ್ಮ ಪ್ರಭು ಅಂದ್ಬಿಟ್ಟು. ಇವನು ನಮ್ಮ ಅಣ್ಣ ದುರ್ಗೇಶು. ಇವನಿಗೆ ಕಚ್ಚೋ ಜೇನು ಹುಳಾನೇ ಹುಟ್ಟಿಲ್ಲ ಅಂತೆ ನೋಡ್ರಪ್ಪ. ಹೋಗ್ಬಿಟ್ಟು ಬಾಯಲ್ಲಿ ಕಿತ್ಬಿಡ್ತಾನೆ ಜೇನ್ನ, ಬಾಯಲ್ಲಿ ಅವನ ಬಿಟ್ಬಿಡಲೇ ನನ್ಗೆ ಅಂದ್ಬಿಟ್ಟು ಹುಳಾಗ್ಬಿಟ್ಟು ಹಿಂಗ ಅಂದ್ಬಿಡ್ತಾನೆ. ಇವನು ಹುಳಾಗುಂಡು ಹಿಂಗೆ ತಳ್ಬಿಡ್ತಾನೆ ಅದ್ರಲ್ಲಿ. ಆ ಥರ ಎಲ್ಲ ಮಾಡ್ಬಿಡ್ತಾನೆ. ಹೆಂಗೈತೆ ನೋಡ್ರಿ ನಮ್ಮ ಟೀಮು. ಖರಾಬ್ ಆಗೈತಲ್ಲ. ಇವತ್ತೇನೋ ಸ್ವಲ್ಪ ಜಾಸ್ತಿ ಜನನೇ ಸೇರ್ಬಿಟ್ಟಿವಿ. ನಿಮ್ಗೆ ಇನ್ನೊಂದು ಬ್ರೀಡ್ನ ತೋರಿಸ್ತೀನಿ. ಓಕೆ, ತೋರ್ಸವ. ಆಮೇಲೆ ಎಲ್ಲರಿಗೂ ನಮ್ಮ ಕಡೆಯಿಂದ ಚಾಲೆಂಜು, ಯಾರೂ ಮರೆಯೋಕೆ ಹೋಗಬೇಡಿ. ಇದು ವಿಡಿಯೋ ತುಂಬ ಲೆಂತ್ ಆಗಿದೆ, 2 ಪಾರ್ಟ್ ರಿಲೀಸ್ ಮಾಡೋಣ ಅಂದ್ಕೊಂಡಿದ್ದೀನಿ. ನೋಡೋಣ. ನಮ್ಮ ಮಠದ ಹತ್ರ ನೋಡಿದ್ರಲ್ವಾ, ಮಠಕ್ಕೆ ಬರ್ದಿದ್ರಲ್ಲ 1944, ಆಮೇಲೆ 2022. ಅದೇನು ಅಂತ ಗೊತ್ತಿರೋರು ಕಮೆಂಟ್ ಮಾಡಿ ನೋಡುವ. ಓಕೆ, ಬಾಯ್. ಬಿಕಾಮ್ ರೈಡ್ರಿ ಹೇಳ್ತಾವ ನಾನು. ಓಕೆ ಬಾಯ್, ಸೂಪರ್. ಇದು ನಮ್ಮ ಅಡ್ಡ ಡೈಲಿ ಬೆಳಗ್ಗೆ ಸಾಯಂಕಾಲ ಮಧ್ಯಾಹ್ನ 3 ಶಿಫ್ಟು ಇಲ್ಲಿ ಹಾಕ್ಬಿಟ್ಟು ಎಲ್ಲ ಹೋಗೋದು. ಇದು ಬಂದು ನಮ್ಮ ಜಾಲಹಳ್ಳಿ ಬಸ್ ಸ್ಟಾಪು. ನಾವು ಬೆಂಗಳೂರು ಪುಣೆ ಎಲ್ಲೇ ಹೋಗ್ಬೇಕಂದ್ರೂ ಬಂದ್ಬಿಟ್ಟು ಇಲ್ಲಿ ಬಸ್ ಎಕ್ಬೇಕು. ನೋಡ್ರಿ, ಬೆಂಗಳೂರು KGF ಬಸ್ ನಿಂತಿದೆ ಅಲ್ಲಿ. KGFಗೆ ಹೋಗೋದು ಬಸ್ ಅದು. ಇಲ್ಲಿಂದ ಡೈರೆಕ್ಟ್ KGFಗೆ ಹೋಗುತ್ತೆ. ಫಸ್ಟ್ ಮೆಜೆಸ್ಟಿಕ್ಕಿಂದ KGFಗೆ ಹೋಗುತ್ತೆ. ಆ ಬಸ್ಸು ಜಲ್ದಿ ಬೆಂಗಳೂರು ಮುಟ್ಟಬೇಕು ಅಂದರೆ ಆ ಬಸ್ಗೆ ಎಕ್ಕಬೇಕು. ಆಮೇಲೆ ಇಲ್ಲಿ SRS VRL ಎಲ್ಲನೂ ಇದ್ದಾವೆ. ಅವೆಲ್ಲ ಒಂದೊಂದು ಸ್ವಲ್ಪ ಲೇಟ್ ಆಗಿರೋ ಕಾರಣಕ್ಕಿಂತ ಈ ಬಸ್ಸಿಗೆ ಬೆಲೆ ಜಾಸ್ತಿ. ನಮಗೆ ಗೊತ್ತಿರೋಂಗೆ ಆದಷ್ಟು ಇನ್ನೊಂದು KGF ಬಸ್ಸು, 2 KGF ಬಸ್ ಬಿಟ್ರು ನಮ್ಮ ಊರಿಗೆ ಕಡಿಮೆನೇ ಗುರು ಅಲ್ವಾ. ಅಷ್ಟು ಜನ, ಅಷ್ಟು ಫ್ಯಾನ್ ಫಾಲೋವಿಂಗ್ ಇದೆ ಅದಕ್ಕೆ. ಓಕೆ, ಫೈನಲಿ ಬಾಯ್ ರಾಯಚೂರು, ದೇವದುರ್ಗ, ನಮ್ಮ ಜಾಲಹಳ್ಳಿ ಬಾಗೂರಿಗೆ ಬಾಯ್.
ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ. ತಿರ್ಗಾ ಬೆಂಗಳೂರಿಂದ ಯಾವಾಗ ಬರ್ತೀನಿ ಅಂತ ನಿಜವಾಗ್ಲೂ ಗೊತ್ತಿಲ್ಲ ಗುರು. ಆದರೆ ಎಲ್ಲರೂ ನಮ್ಮ ಜಾಲಹಳ್ಳಿ ಅಭಿಯಣ್ಣ, ಆಮೇಲೆ ರಮೇಶ್ ಅಣ್ಣ ಪ್ಲೇಯರ್ ಅವರು, ಅವ್ರಿಗೆ GD ರಾಮು ಅಂತಾರೆ. ಇಲ್ಲಿ RJ ಸ್ಪೋರ್ಟ್ಸ್ ಅಂಗಡಿ ಇದೆ ಅವ್ರದ್ದು ಇಲ್ಲಿ. ಅವರು ತುಂಬ ಪ್ರೀತಿ ಕೊಟ್ಟರು, ತುಂಬ ಖುಷಿ ಆಯಿತು. ಲವ್ ಯು ಆಲ್. ನಿಮಗೋಸ್ಕರ ಸದಾ ನಾವು ಇದ್ದೇ ಇರ್ತೀವಿ. ಏನೇ ಹೆಲ್ಪ್ ಬೇಕಂದ್ರೂ ಒಂದು ಮೆಸೇಜ್ ಮಾಡಿ, DM ಮಾಡಿ. ನಾನಂತೂ ನಿಮ್ಮ ಪರವಾಗಿ ಏನೇ ಬೇಕಂದ್ರೆ ಹೆಲ್ಪ್ ಬೇಕಂದರೆ ಬೆಂಗಳೂರಿಂದ ಜಾಲಹಳ್ಳಿಲಿ ಮಾಡ್ಕೊಡ್ತೀನಿ. ನನ್ನ ಯೋಗ್ಯತೆಗೆ ಮೀರಿ ಮಾಡೋಕ್ಕಾಗಲ್ಲ, ಯೋಗ್ಯತೆಗೆ ಇದ್ದಿದ್ದಂತೂ ಮಾಡ್ಕೊಡ್ತೀನಿ ಅಣ್ಣ. ಬಾಯ್ ಬಾಯ್ ದೇವದುರ್ಗ, ಎಲ್ಲರಿಗೂ ಲವ್ ಯು.